ಓಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौरभक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण. ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 11 ಶ್ಲೋಕ 48. ನಾವೇದ ಯಜ್ಞೈ ಅಧ್ಯಯನೈ ನಾದಾನೈ ನಾಚಾ ಕ್ರಿಯಾವೀನಾ ತಪೋಭಿ ಉಗ್ರೈ ಏವಂ ರೂಪಸಖ್ಯ ಅಹಂ ನೃಲೋಕೆ ದ್ರಷ್ಟುಂ ತ್ವದನ್ಯೇನ ಕುರು ಪ್ರವೀರ. ಅನುವಾದ: ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರೂ ಈ ನನ್ನ ವಿಶ್ವರೂಪವನ್ನು ನೋಡಿರಲಿಲ್ಲ. ಏಕೆಂದರೆ ವೇದ ಅಧ್ಯಯನದಿಂದಾಗಲಿ, ಯಜ್ಞಗಳನ್ನು ಮಾಡುವುದರಿಂದಾಗಲಿ, ದಾನದಿಂದಾಗಲಿ, ಪುಣ್ಯ ಕಾರ್ಯಗಳಿಂದಾಗಲಿ, ಉಗ್ರ ತಪಸ್ಸಿನಿಂದಾಗಲಿ ಈ ಐಹಿಕ ಜಗತ್ತಿನಲ್ಲಿ ನನ್ನ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ. ಹರೇ ಕೃಷ್ಣ. ಭಾವಾರ್ಥ ಸುಮಾರು 2 ಪುಟ ಇರೋದ್ರಿಂದ ನಾವು 1 ಪುಟನ ಈ ದಿನ ಚರ್ಚೆ ಮಾಡೋಣ, ನಂತರ ಉಳಿದ ಭಾಗವನ್ನು ನಾಳೆ ಚರ್ಚೆ ಮಾಡೋದಕ್ಕೆ ಇಟ್ಕೊಳ್ಳೋಣ. ಭಾವಾರ್ಥ ಈ ರೀತಿ ಇದೆ. ಈ ಸಂದರ್ಭದಲ್ಲಿ ದೈವಿ ದೃಷ್ಟಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೈವಿ ದೃಷ್ಟಿಯು ಯಾರಿಗೆ ಆಗಬಹುದು? ದೈವಿ ಎಂದರೆ ದೇವರಿಗೆ ಸಂಬಂಧಿಸಿದ್ದು. ದೇವತೆಯಾಗಿ ದೈವಿ ಅಂತಸ್ತನ್ನು ಮನುಷ್ಯನು ಪಡೆಯದಿದ್ದರೆ ಅವನಿಗೆ ದೈವಿ ದೃಷ್ಟಿಯೂ ಸಾಧ್ಯವಿಲ್ಲ. ದೇವತೆ ಎಂದರೆ ಏನು? ಪವಿತ್ರ ಗ್ರಂಥಗಳಲ್ಲಿ ಹೀಗೆ ಹೇಳಿದೆ: ವಿಷ್ಣು ಭಕ್ತರೇ ದೇವತೆಗಳು. ವಿಷ್ಣು ಭಕ್ತ ಸ್ಮೃತ ದೇವ. ನಾಸ್ತಿಕರಾದವರು ಎಂದರೆ ವಿಷ್ಣುವಿನಲ್ಲಿ ನಂಬಿಕೆ ಇಲ್ಲದವರು ಅಥವಾ ಕೃಷ್ಣನ ನಿರಾಕಾರ ಭಾಗವನ್ನು ಮಾತ್ರ ಪರಮವೆಂದು ಮನ್ನಣೆ ಮಾಡುವವರು ದೈವಿ ದೃಷ್ಟಿಯನ್ನು ಪಡೆಯಲಾರರು. ಕೃಷ್ಣನನ್ನು ತೆಗಳಿ ಆಗಲೇ ದೈವಿ ದೃಷ್ಟಿಯನ್ನು ಪಡೆಯುವುದು ಸಾಧ್ಯವಿಲ್ಲ. ತಾನೇ ದೇವತೆಯಾಗದೆ ದೈವಿ ದೃಷ್ಟಿ ದೊರೆಯುವುದು ಸಾಧ್ಯವಿಲ್ಲ. ಎಂದರೆ ದೈವಿ ದೃಷ್ಟಿ ಇರುವವನು ಅರ್ಜುನನಂತೆ ನೋಡಬಲ್ಲರು. ಭಗವದ್ಗೀತೆಯು ವಿಶ್ವರೂಪವನ್ನು ವರ್ಣಿಸುತ್ತದೆ. ಅರ್ಜುನನಿಗಿಂತ ಮೊದಲು ಈ ವರ್ಣನೆಯು ಯಾರಿಗೂ ತಿಳಿಯದಿದ್ದರೂ ಈಗ ಈ ಘಟನೆಯ ನಂತರ ವಿಶ್ವರೂಪದ ಒಂದು ಕಲ್ಪನೆಯನ್ನು ಪಡೆದುಕೊಳ್ಳಲು ಸಾಧ್ಯ. ವಾಸ್ತವವಾಗಿ ದೈವಿಕರಾದವರು ಪ್ರಭುವಿನ ವಿಶ್ವರೂಪವನ್ನು ಕಾಣಬಲ್ಲರು. ಆದರೆ ಕೃಷ್ಣನ ಪರಿಶುದ್ಧ ಭಕ್ತರಾಗದೆ ಯಾರೂ ದೈವಿಕರಾಗುವುದು ಸಾಧ್ಯವಿಲ್ಲ. ವಾಸ್ತವವಾಗಿ ದೈವಿಕ ಸ್ವಭಾವವಿದ್ದು ದೈವಿಕ ದೃಷ್ಟಿ ಇರುವವರಿಗೆ ಪ್ರಭುವಿನ ವಿಶ್ವರೂಪವನ್ನು ನೋಡುವುದರಲ್ಲಿ ಹೆಚ್ಚು ಆಸಕ್ತಿ ಇರುವುದಿಲ್ಲ. ಇಂದಿನ ಶ್ಲೋಕದಲ್ಲಿ ವರ್ಣಿಸಿದಂತೆ ಅರ್ಜುನನು ವಿಷ್ಣುವಾಗಿ ಶ್ರೀಕೃಷ್ಣನ ಚತುರ್ಭುಜ ರೂಪವನ್ನು ನೋಡಲು ಬಯಸಿದನು. ವಿಶ್ವರೂಪದಿಂದ ಅವನಿಗೆ ಭಯವೇ ಆಯಿತು. ಹರೇ ಕೃಷ್ಣ. ಅದರಲ್ಲೂ ಈ ಭಾಗದಲ್ಲಿ ಕೃಷ್ಣ ಈ ವಿಶ್ವರೂಪ ದರ್ಶನವನ್ನು ನೋಡೋದಕ್ಕೆ ಏನು ಅರ್ಹತೆ ಇತ್ತು, ಏನು ಅರ್ಹತೆ ಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯವಾಗಿ ವರ್ಣನೆ ಮಾಡಿದ್ದಾನೆ ಇಲ್ಲಿ. ಅದರಲ್ಲೂ ವೇದ ಅಧ್ಯಯನ ಮಾಡೋದಾಗಲಿ, ಯಜ್ಞಗಳನ್ನು ಮಾಡೋದಾಗಲಿ, ದಾನ ಮಾಡೋದಾಗಲಿ, ಪುಣ್ಯ ಕಾರ್ಯ ಮಾಡೋದಾಗಲಿ ಅಥವಾ ಉಗ್ರ ತಪಸ್ಸು ಮಾಡೋದಾಗಲಿ ಈ ರೂಪವನ್ನು ನೋಡಲು ಸಾಧ್ಯವಿಲ್ಲ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದರೆ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ಹೇಳ್ತಾನೆ ಗೃಹಸ್ಥರಿಗೆ ಯಜ್ಞ ದಾನ ತಪ ಮಾಡಲೇಬೇಕು ಅಂತ ಹೇಳ್ತಾನೆ. ಆದರೆ ಇಲ್ಲಿ ನಾವು ಯಜ್ಞ ಮಾಡಲಿ, ದಾನ ಮಾಡಲಿ, ತಪಸ್ ಮಾಡಲಿ ಅಥವಾ ವೇದ ಅಧ್ಯಯನ ಮಾಡಲಿ ಯಾವುದರಿಂದನೂ ಭಗವಂತನ ವಿಶ್ವರೂಪವನ್ನು ನೋಡಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಮಗೆ ಆಶ್ಚರ್ಯ ಆಗತ್ತೆ. ಒಂದು ರೀತಿಯಲ್ಲಿ ನಾವೇನಪ್ಪ ತಪಸ್ ಮಾಡಬೇಕು, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ, ವೇದಗಳನ್ನು ಅಧ್ಯಯನ ಮಾಡಬೇಕು, ಭಗವಂತನ ಲೋಕವನ್ನು ತಿಳ್ಕೊಳ್ಳೋದಕ್ಕೆ. ಈಗ ಈ ರೀತಿ ಸಾಕಷ್ಟು ನಾವು ಸಂದರ್ಭಗಳಲ್ಲಿ ಅಂದರೆ ಭಾಗವತ ಪ್ರವಚನಕಾರರಲ್ಲಿ ನಾವು ಕೇಳಿದ್ದೀವಿ, ವೇದಗಳ ಅಧ್ಯಯನ ಬಹಳ ಮುಖ್ಯ, ಅದರಲ್ಲೂ ಮುಖ್ಯವಾಗಿ ದಾನ ಮಾಡಬೇಕು, ನಂತರ ತಪಸ್ಸು ಮಾಡಬೇಕು, ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಅಂತೆಲ್ಲ ನಾವು ಏನು ಆಚಾರ್ಯರು ಅಥವಾ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಷಯಗಳನ್ನು ಉಪನ್ಯಾಸ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಅಂದರೆ ಪ್ರವಚನಕಾರರಿಂದ ನಾವು ಕೇಳಿದ್ದೇವೆ. ಆದರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಕುರು ಯೋಧರಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ನಿನಗೆ ಮೊದಲು ಯಾರು ಈ ವಿಶ್ವರೂಪವನ್ನು ನೋಡಿಲ್ಲ. ಆಯಿತು, ನೋಡಿಲ್ಲ. ಆದರೆ ಈಗ
ನೋಡೋದಕ್ಕೆ ಏನು ಅರ್ಹತೆ ಏನಿರಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನು ಈ ಭಾಗದಲ್ಲಿ ಪ್ರಭುಪಾದರು ಮುಖ್ಯವಾಗಿ ದೈವಿ ದೃಷ್ಟಿ ಅಂದರೆ ಏನು, ಅಂದರೆ ದೇವತೆಗಳಂದರೆ ಏನು, ದೇವತೆಗಳಿಗೆ ಯಾವ ಅರ್ಹತೆ ಇದೆ, ಅಂದರೆ ದೇವತೆಗಳು ಭಗವಂತನನ್ನು ವಿಶ್ವರೂಪ ನೋಡೋದು ಬಹಳ ಸುಲಭನ, ಅಥವಾ ಅರ್ಜುನನಿಗೆ ಯಾತಕ್ಕೆ ಭಗವಂತ ವಿಶ್ವರೂಪ ದರ್ಶನ ಮಾಡ್ದ, ಅದು ನಾವು ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ. ಇಲ್ಲಿ ದೈವಿ ದೃಷ್ಟಿ ಅಂದರೆ ದೇವತೆಗಳು ಯಾರು ಅನ್ನೋದನ್ನ ಮುಖ್ಯವಾಗಿ ಈ ಭಾಗದಲ್ಲಿ ಪ್ರಭುಪಾದರು ವರ್ಣನೆ ಮಾಡಿದ್ದಾರೆ. ದೇವತೆ ಅಂದರೆ ಏನು ಅಂದರೆ ಪವಿತ್ರ ಗ್ರಂಥಗಳಲ್ಲಿ ಈಗ ಹೇಳಿದೆ, ವಿಷ್ಣು ಭಕ್ತರೇ ದೇವತೆಗಳು. ಅಂದರೆ ವಿಷ್ಣು ಭಕ್ತರು ದೇವತೆಗಳು. ಅಂದರೆ ದೇವತೆಗಳು ಎಷ್ಟು ಜನ ಇದ್ದಾರೆ, 33 ಕೋಟಿ ದೇವತೆಗಳಿದ್ದಾರೆ ಅಂತ ನಮಗೆ ಶಾಸ್ತ್ರದಿಂದ ಅರ್ಥವಾಗತ್ತೆ. ಅಂದರೆ ಮುಕ್ಕೋಟಿ ದೇವತೆಗಳು ಅಂತ ಕೂಡ ಹೇಳ್ತೀವಿ. ಆ ದೇವತೆಗಳ ಪೊಸಿಷನ್ ಅಂದರೆ ಅವರ ಸ್ಥಾನಮಾನ ಏನು ಅಂತ ನೋಡೋದಾದರೆ ಅವರೆಲ್ಲ ವಿಷ್ಣು ಭಕ್ತರು. ಅಂದರೆ ವಿಷ್ಣು ಭಕ್ತರೆಲ್ಲ ದೇವತೆಗಳಾಗಿರ್ತಾರೆ. ವಿಷ್ಣು ಭಕ್ತರಿಗೆ ಭಗವಂತ ಯಾವಾಗಲೂ ಸಹಾಯ ಮಾಡ್ತಾ ಇರ್ತಾನೆ. ಯಾಕಂದರೆ ನಾವು ನೋಡೋ ಹಾಗೆ ದಾನವರು ಮತ್ತು ಏನು ಅಸುರರು ಮತ್ತು ಸುರರು ಅಂತ ನಾವು ಕೇಳಿರ್ತೀವಿ. ಅಂದರೆ ದೇವತೆಗಳಿಗೂ ಮತ್ತು ದಾನವರಿಗೆ ಅಂದರೆ ರಾಕ್ಷಸರಿಗೆ ಯಾವಾಗಲೂ ಕಲಹ ಆಗ್ತಾ ಇರುತ್ತೆ. ಅಂದರೆ ಮೇಲಿನ ಲೋಕದಲ್ಲಿ ಕೂಡ ಏನು ಈ ಲೋಕದಲ್ಲಿ ನಾವು ನೋಡೋ ರೀತಿಯಲ್ಲಿ ಏನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಯಾವ ರೀತಿ ಯುದ್ಧ ಆಗ್ತಾ ಇರುತ್ತೆ, ಅದೇ ರೀತಿ ಮೇಲಿನ ಲೋಕದಲ್ಲಿ ಕೂಡ ದೇವತೆಗಳ ಜೊತೆಯಲ್ಲಿ ರಾಕ್ಷಸರು ಯುದ್ಧ ಮಾಡ್ತಾ ಇರ್ತಾರೆ. ಆಗ ದೇವತೆಗಳು ಏನು ಮಾಡ್ತಾರೆ ಅಂದರೆ ಭಗವಂತನ ಆಶ್ರಯ ಪಡಿತಾರೆ. ಭಗವಂತನ ಆಶ್ರಯ ಪಡೆದಾಗ ಭಗವಂತ ದೇವತೆಗಳಿಗೆ ಸಹಾಯ ಮಾಡ್ತಾನೆ. ಅದನ್ನು ನಾವು ಸಾಕಷ್ಟು ಕಥೆಗಳಲ್ಲಿ ಕೇಳಿದ್ದೀವಿ, ಅಥವಾ ಭಾಗವತ ಪುರಾಣದಲ್ಲಿ ಕೇಳಿದ್ದೀವಿ. ಸಾಕಷ್ಟು ಪುರಾಣಗಳಲ್ಲಿ ಈ ವರ್ಣನೆ ಇದೆ. ಅಂದರೆ ದೇವತೆಗಳಿಗೆ ದೈವಿ ದೃಷ್ಟಿ ಯಾವ ರೀತಿ ಇರುತ್ತೆ, ಅವರು ಯಾತಕ್ಕೆ ವಿಷ್ಣು ಭಕ್ತರಾಗಿರ್ತಾರೆ, ವಿಷ್ಣು ಭಕ್ತರಾಗಿರೋದ್ರಿಂದ ಅವ್ರಿಗೆ ಆಗೋ ಅನುಕೂಲ ಏನು ಅನ್ನೋದನ್ನು ಕೂಡ ಇಲ್ಲಿ ವರ್ಣನೆ ಆಗಿದೆ. ಆದರೆ ವಿಶ್ವರೂಪ ದರ್ಶನ ಮಾಡೋದಕ್ಕೆ ನಮಗೆ ಇದು ಯಾವುದರ ಅಗತ್ಯ ಇಲ್ಲ. ಅಂದರೆ ದಾನ ಮಾಡೋದಾಗಲಿ, ತಪಸ್ಸು ಮಾಡೋದಾಗಲಿ, ವೇದ ಅಧ್ಯಯನ ಮಾಡೋದಾಗಲಿ, ಪುಣ್ಯ ಕಾರ್ಯ ಆಗಲಿ, ಇದು ಯಾವುದರ ಅಗತ್ಯ ಇಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಅರ್ಹತೆ ಏನಾಗಿರಬೇಕು, ಭಗವಂತನನ್ನು ಭಕ್ತಿಪೂರ್ವಕವಾಗಿ ಅಂದರೆ ಭಗವಂತನ ಪರಿಶುದ್ಧ ಭಕ್ತರಾಗಿದ್ದರೆ ಈ ವಿಶ್ವರೂಪ ದರ್ಶನ ಮಾಡೋದು ಭಾಳ ಸುಲಭ ಆಗತ್ತೆ. ಆದರೆ ಅರ್ಜುನನಿಗೆ ವಿಶ್ವರೂಪ ದರ್ಶನದಿಂದ ನಿಜವಾಗಲೂ ಆತನಿಗೆ ಸಂತೋಷ ಆಗಲಿಲ್ಲ, ಆತನಿಗೆ ಭಯನೇ ಆಯಿತು ಅನ್ನೋದನ್ನು ಈ ಭಾಗದಲ್ಲಿ ನಾವು ಏನು ಇಲ್ಲಿವರೆಗೂ ಭಾವಾರ್ಥನ ಓದಿದ್ವಿ ಅದರಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನದಿಂದ ಅರ್ಜುನನಿಗೆ ಭಯನೇ ಆಯಿತು. ಆದರೆ ಅದಕ್ಕೋಸ್ಕರ ಅರ್ಜುನ ಏನು ಮಾಡ್ತಾ ಇದ್ದಾನೆ ಅಂದರೆ ಹಿಂದಿನ 2 ಶ್ಲೋಕದ ಹಿಂದೆ ನಾವು ನೋಡಿದ್ವಿ, ದಯವಿಟ್ಟು ಕೃಷ್ಣ ನಿನ್ನ 4 ಭುಜಗಳಿರ್ತಕ್ಕಂಥ ನಾರಾಯಣ ರೂಪವನ್ನು ತೋರಿಸಪ್ಪ ಅಂತ ಕೇಳ್ಕೊಳ್ತಾನೆ. ಯಾಕಂದರೆ ವಿಶ್ವರೂಪ ದರ್ಶನದಿಂದ ಅವನಿಗೆ ಭಯನೂ ಆಯಿತು, ಖಿನ್ನತೆ ಆಯಿತು, ಸ್ವಲ್ಪ ಅದರಲ್ಲಿ ಆದ ಬದಲಾವಣೆಯಲ್ಲಿ ಏನೆಲ್ಲ ಆತಂಕಗಳೆಲ್ಲ ಸೃಷ್ಟಿಯಾಯಿತು. ಅದರಿಂದ ಏನು ಮಾಡ್ತಾ ಇದ್ದಾನೆ ಮಾಡ್ದ ಅಂದರೆ ಇಮ್ಮಿಡಿಯೇಟಾಗಿ ಕೃಷ್ಣನನ್ನು ಕೇಳ್ಕೊಳ್ತಾನೆ, ಕೃಷ್ಣ ನಿನ್ನ ನಾರಾಯಣ ರೂಪ ನೋಡಬೇಕು, ಚತುರ್ಭುಜ ರೂಪ ನೋಡಬೇಕು, ಅದನ್ನು ತೋರಿಸು ಅಂತ ಕೇಳ್ಕೊಂಡ. ಆದರೆ ಇಲ್ಲಿ ವಿಶ್ವರೂಪ ದರ್ಶನ ಯಾರಿಗೆ ಆಗತ್ತೆ, ಅದಕ್ಕೆ ಕಾರಣ ಏನಿರುತ್ತೆ, ಅಥವಾ ದೇವತೆಗಳ ಏನು ಅವರ ಅರ್ಹತೆ ಏನು, ದೇವತೆಗಳು ಎಲ್ಲೆಲ್ಲಿ ಹೇಗೆ ಯಾವ್ಯಾವ ರೀತಿಯಲ್ಲಿ ಇರ್ತಾರೆ, ಅವರೆಲ್ಲ ಯಾವ ರೀತಿ ವಿಶ್ವರೂಪ ದರ್ಶನ ಮಾಡ್ಬೋದು ಅನ್ನೋದನ್ನೆಲ್ಲ ಇಲ್ಲಿ ಭಗವಂತ ವರ್ಣನೆ ಮಾಡಿದ್ದಾನೆ. ಅದರಲ್ಲೂ ಮುಖ್ಯವಾಗಿ ನಾವು ಕೂಡ ದೇವತೆಯ ಸ್ಥಾನದಲ್ಲಿ ಇಲ್ಲದೇ ಇದ್ರೂ ಕೂಡ ಭಗವಂತನ ಪರಿಶುದ್ಧ ಭಕ್ತರಾದರೆ ನಮಗೂ ಕೂಡ ದೇವತೆಗಳಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ನಮ್ಮಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಮ್ಯಾನಿಫೆಸ್ಟ್ ಆಗತ್ತೆ ಅಂತ ಹೇಳ್ತಾರೆ. ಅಂದರೆ ದೇವತೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಒಳ್ಳೆ ಗುಣಗಳು ಕೂಡ ಭಗವಂತನ ಪರಿಶುದ್ಧ ಭಕ್ತರಲ್ಲಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಕೂಡ ಇರುತ್ತೆ ಅಂತ ಕೆಲವರು ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಆದ ಕಾರಣ ನಾವು ದೇವತೆಗಳಿಗೆ ಇರ್ತಕ್ಕಂಥ ಅರ್ಹತೆ ಆಗಲಿ, ಅವರು ಏನು ವಿಶ್ವರೂಪ ದರ್ಶನ ಯಾವ ರೀತಿ ನೋಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋ ಬದಲು ಭಗವಂತನ ಪರಿಶುದ್ಧ ಭಕ್ತ ಆಗಿರ್ತಕ್ಕಂಥ ಅರ್ಜುನನ ರೀತಿಯಲ್ಲಿ ನಾವು ನೋಡೋದಾದರೆ ಅರ್ಜುನನಿಗೆ ವಿಶ್ವರೂಪದಿಂದ ಭಯನೇ ಆಯಿತು, ಆದರೆ ಅವನು ಹೆದರ್ಕೊಳ್ಳಿಲ್ಲ. ಯಾಕಂದರೆ ತನ್ನ ಸ್ನೇಹಿತ ಕೃಷ್ಣ ಈ ರೀತಿಯೆಲ್ಲ ಮಾಡ್ಬೋದು, ಯಾಕಂದರೆ ಆತ ಪ್ರತಿಯೊಂದಕ್ಕೂ ಕಾರಣ ಅಂತ ಅರ್ಥ ಮಾಡ್ಕೊಂಡಿದ್ದಾನೆ. ನಂತರ ಮುಂದಿನ ಭಾಗದಲ್ಲಿ ಅಂದರೆ ಮುಂದಿನ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನು ವರ್ಣನೆ ಮಾಡ್ತಾರೆ ಅನ್ನೋದನ್ನು ನಾವು ನಾಳೆ ಚರ್ಚೆ ಮಾಡೋಣ. ಹರೇ ಕೃಷ್ಣ.